ಎಸ್ ನೋಡಿ, ಈಗ ಕಳೆದ ಒಂದು ವಾರದಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳು ಏನಪ್ಪಾ ಅಂತಂದ್ರೆ, RSSಗೆ ಅಂಕುಶವನ್ನ ಹಾಕಬೇಕು ಅನ್ನುವಂತಹ ವಿಚಾರವನ್ನು ಯಾವಾಗ ಪ್ರಿಯಾಂಕ ಖರ್ಗೆ ಅವರು ಪ್ರಸ್ತಾಪವನ್ನ ಮಾಡಿದ್ರು, ಸೊ ಅವಾಗಿನಿಂದಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಜೊತೆಗೆ ಈಗ ಶಾಲಾ ಕಾಲೇಜು, ಸರ್ಕಾರಿಯ ಶಾಲಾ ಕಾಲೇಜುಗಳಿಗೆ ಏನಿರುತ್ತೆ ಅದರ ಒಂದು ಮೈದಾನ ಏನಿರುತ್ತೆ, ಸೊ ಆ ಒಂದು ಮೈದಾನಗಳಲ್ಲೂ ಕೂಡ ಸರ್ಕಾರಿ ಅಥವಾ RSSನ ಚಟುವಟಿಕೆಗಳು ಆಗಬಾರ್ದು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಶೈಕ್ಷಣಿಕೇತರ ಚಟುವಟಿಕೆಗಳು ಆಗಬಾರ್ದು, ಮಕ್ಕಳಿಗೋಸ್ಕರ ಇರುವಂತಹ ಜಾಗದಲ್ಲಿ ಬೇರೆ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳ ಚಟುವಟಿಕೆಗಳು ಆಗಬಾರ್ದು, ಜೊತೆಗೆ ಅಂಕುಶವನ್ನು ಹಾಕಿ ಅನ್ನುವಂತಹ ವಿಚಾರವನ್ನು ಏನು ಪ್ರಸ್ತಾಪ ಮಾಡಲಾಗಿತ್ತು ಅದೇ ವಿಚಾರ ಈಗಾಗಲೇ ಓಡಾಡ್ತಾ ಇದೆ ನೋಡಿ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಕ್ಯಾಬಿನೆಟ್ನಲ್ಲೂ ಕೂಡ ಇದೇ ವಿಚಾರವನ್ನ ಕೂಡ ಚರ್ಚೆ ಮಾಡಲಾಗಿರುವಂಥದ್ದು. ಪರಮೇಶ್ವರ್ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರದ ಬಗ್ಗೆ ಕೂಡ ಈಗಾಗಲೇ ಮಾತನಾಡಿರುವಂಥದ್ದು. RSS ಚಟುವಟಿಕೆಗಳಿಗೆ ಸರ್ಕಾರದ ಬ್ರೇಕ್. RSS ಚಟುವಟಿಕೆಗಳಿಗೆ ನೋಡಿ ಸರ್ಕಾರದಿಂದ ಬ್ರೇಕ್ ಹಾಕಲಾಗ್ತಾ ಇದೆ. ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಇದೇ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಲಾಗಿದೆ. ಕಾನೂನು ಜಾರಿ ಮಾಡಲು ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಸರ್ಕಾರಿ ಸ್ಥಳಗಳಲ್ಲಿ ಇನ್ನು ಮುಂದೆ ಅನುಮತಿ ಕಡ್ಡಾಯ. RSS ಚಟುವಟಿಕೆಗಳಿಗೆ ಸರ್ಕಾರದಿಂದ ಬ್ರೇಕ್ ಬಿದ್ದಿದೆ. ಕಾನೂನು ಜಾರಿ ಮಾಡಲು ಸಭೆಯಲ್ಲಿ ತೀರ್ಮಾನವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಸರ್ಕಾರಿ ಸ್ಥಳಗಳಲ್ಲಿ ಇನ್ನು ಮುಂದೆ ಅನುಮತಿ ಕಡ್ಡಾಯವಾಗಿ ಇರುತ್ತೆ. ಪರ್ಮಿಷನ್ ಅನ್ನ ತೆಗೆದುಕೊಳ್ಳಬೇಕು, ಅದು ಕಡ್ಡಾಯ. ಪೊಲೀಸರಿಂದ ಅನುಮತಿ ಪಡೆದುಕೊಳ್ಳುವಂಥದ್ದು ಕಡ್ಡಾಯವಾಗಿರುತ್ತೆ. RSS ಸೇರಿದಂತೆ ಎಲ್ಲ ಖಾಸಗಿ ಸಂಘ ಸಂಸ್ಥೆಗಳಿಗೆ ಇದು ಅನ್ವಯ ಆಗಲಿದೆ. ಪೂರ್ವಾನುಮತಿ ಇಲ್ಲದೆ ಸಭೆ, ಸಮಾರಂಭ, ಚಳುವಳಿಗಳು ಏನು ಮಾಡೋ ಹಾಗಿಲ್ಲ. ಆದರೆ ಪರ್ಮಿಷನ್ ತಗೊಳ್ಬೇಕು. ಚಟುವಟಿಕೆಗಳು ನೀವು ಮಾಡಬೇಕು ಅಂತಂದ್ರೆ ಸರ್ಕಾರದ ಪರ್ಮಿಷನ್ ಅನ್ನ ಕೂಡ ತೆಗೆದುಕೊಳ್ಬೇಕಾಗತ್ತೆ. ಸೊ ಹಾಗೆ ಪೂರ್ವಾಪರ ಇಲ್ಲದೆ ಅಥವಾ ಏನು ಪರ್ಮಿಷನ್ ಇಲ್ಲದೆ, ಅನುಮತಿ ಇಲ್ಲದೆ ಮಾಡೋ ಹಾಗಿಲ್ಲ. ಪೊಲೀಸರಿಂದ ಫಸ್ಟ್ ಅನುಮತಿಯನ್ನ ತೆಗೆದುಕೊಳ್ಬೇಕು. ಇಂಥದ್ದು ನಾವು ಮಾಡ್ತಾ ಇದ್ದೀವಿ, ಇಂಥ ಕಡೆ ನಾವು ಮಾಡ್ತಾ ಇದ್ದೀವಿ, ಪರ್ಮಿಷನ್ ಕೊಡ್ತೀರಾ ಅಂತ ಹೇಳಿ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು. ಜೊತೆಗೆ ಅದೇ ಒಂದು ಪ್ಲೇಸ್ಗೆ ಇನ್ನೊಬ್ರು ಕೂಡ ಹಾಕೊಂಡಿದ್ರೆ ಯಾರು ಸೂಕ್ತ ಅಂತ ಹೇಳಿ ಅನ್ಸುತ್ತೆ ಅವ್ರಿಗೆ ಪರ್ಮಿಷನ್ ಅನ್ನ ಕೊಡುವಂತಹ ಅಧಿಕಾರ ಪೊಲೀಸರಿಗೆ ಇರುತ್ತೆ. ಕಾನೂನು ಜಾರಿ ಮಾಡಲು ಸಭೆಯಲ್ಲಿ ನೋಡಿ ತೀರ್ಮಾನವನ್ನ ಮಾಡಲಾಗಿದೆ ಅಂತಂದ್ರೆ ಫಸ್ಟ್ ಪೊಲೀಸರಿಂದ ಅನುಮತಿಯನ್ನ ತೆಗೆದುಕೊಂಡು ಆನಂತರವಾಗಿ ಅದನ್ನ ಅನುಮತಿ ಕೊಡುವಂಥದ್ದು ಕಡ್ಡಾಯ ಆಗಿರುತ್ತೆ. ಸರ್ಕಾರಿ ಸ್ಥಳಗಳಲ್ಲಿ ನೋಡಿ ಫಸ್ಟ್ ಅನುಮತಿಯನ್ನ ತೆಗೆದುಕೊಳ್ಬೇಕು. ಅದು ಯಾರಿಂದ? ಪೊಲೀಸರಿಂದ ಅನುಮತಿಯನ್ನ ಪಡೆದುಕೊಳ್ಳು. ಇಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ, ಏನು ಕಾರ್ಯಕ್ರಮ ಅದನ್ನು ತಿಳಿಸ್ಬೇಕು. ಈಗ ಸಂಬಂಧಪಟ್ಟಂತಹ ಯಾವ ವ್ಯಾಪ್ತಿಯಲ್ಲಿ ನಾವು ಮಾಡ್ತಾ ಇರ್ತೀವಿ ಆ ವ್ಯಾಪ್ತಿಯಲ್ಲಿ ಬರುವಂತಹ ಪೊಲೀಸ್ ಸ್ಟೇಷನ್ ಏನಿರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರಾಘವೇಂದ್ರ. ಕ್ಯಾಬಿನೆಟ್ನಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುವಂಥದ್ದು ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಕುಷ್ಮಾ, ಪ್ರಮುಖವಾಗಿ RSS ಕಾರ್ಯಚಟುವಟಿಕೆಗಳಿಗೆ ಸರ್ಕಾರ ಕಡಿವಾಣ ಹಾಕೋದಕ್ಕೆ ಮುಂದಾಗಿರುವಂತದ್ದು ಏನು, ಪ್ರಿಯಾಂಕ ಖರ್ಗೆ ಅವರು ಬರೆದಂತಹ ಪತ್ರ RSS ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಸಹ ತೆಗೆದುಕೊಂಡಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಸೂತ್ರಗಳನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಅಂದಿರ್ತಕ್ಕಂಥದ್ದು. ಈ ಬಗ್ಗೆ ಜಾರಿಗೆ ತರೋದಕ್ಕೂ ಸಹ ಕ್ಯಾಬಿನೆಟ್ ಸಹಮತಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಏನಂದ್ರೆ RSS ಅಲ್ಲ, ಕೆಲವೊಂದಿಷ್ಟು ಏನು ಸಂಘಟನೆಗಳು ಮಾಡ್ತಕ್ಕಂತಹ ಕೆಲವೊಂದಿಷ್ಟು ಸಾರ್ವಜನಿಕ ಪ್ರದೇಶದಲ್ಲಿ ಮಾಡ್ತಕ್ಕಂತಹ ಆಚರಣೆಗಳಿದೆ, ಆಚರಣೆಗೆ ಕಂಪಲ್ಸರಿ ಕಡ್ಡಾಯವಾಗಿ ಸ್ಥಳೀಯ ಮಟ್ಟದ ಪೊಲೀಸ್ ಠಾಣೆಗಳು ಆಗಿರ್ಬೋದು, ಇನ್ನಿತರ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಅವರಿಂದ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು. ಅದನ್ನ ಕಂಪಲ್ಸರಿಯಾಗಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಬ್ಯಾನ್ ಮಾಡೋದಕ್ಕೆ ಅಂತ ಹೋದ್ರೆ ಕೆಲವೊಂದಿಷ್ಟು ಪರ ಮತ್ತು ವಿರೋಧ ಚರ್ಚೆಗಳು ಸಹ ಆದ್ವು. ಈ ನಿಟ್ಟಿನಲ್ಲಿ ಒಂದು ಸೂತ್ರವನ್ನ ಬೆಸೆಯೋಣ. ಸೂತ್ರ ಏನಂದ್ರೆ, ಈ ಗಣಪತಿ ಸಮಯದಲ್ಲಿ ಗಣಪತಿ ಕೂರಿಸಲು ಕೆಲವೊಂದಿಷ್ಟು ಇಲಾಖೆಗಳಿಂದ, ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿಯನ್ನ ತೆಗೆದುಕೊಳ್ತೀವಿ. ಅದೇ ಮಾದರಿಯಲ್ಲಿ RSS ನವರು ಸಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಅಲ್ಲಿ ಪರ್ಮಿಷನ್ ಅತ್ಯಗತ್ಯ ಅನ್ನೋದ್ರ ಬಗ್ಗೆನೂ ಸಹ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥ. ಇದನ್ನ ಕಠಿಣವಾಗಿ ಜಾರಿಗೆ ತರೋದಕ್ಕೂ ಸಹ ಸರ್ಕಾರ ಈಗಾಗಲೇ ಸೂಚನೆ ಕೊಡೋದಕ್ಕೆ ಮುಂದಾಗಿದೆ. ಈ ಬಗ್ಗೆ ಗೃಹ ಇಲಾಖೆಗೂ ಸಹ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಏನಂದ್ರೆ, ಸ್ಥಳೀಯ ಮಟ್ಟದ ಠಾಣೆಗಳಿದ್ದಾವೆ, ಆ ಠಾಣೆಯಲ್ಲಿ ಯಾವುದೇ RSS ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಮಾಡ್ಬೇಕಂದ್ರೆ ಅಲ್ಲಿನ ಸ್ಥಳೀಯ ಅಧಿಕಾರಿಯ ಒಂದು ಮನವಿಯನ್ನ ಕೊಟ್ಟು ಅವರಿಂದ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು. ಇದು ಕಂಪಲ್ಸರಿ. ಒಂದು ಪಕ್ಷ ಪರ್ಮಿಷನ್ ತೆಗೆದುಕೊಳ್ಳದೆ ಮಾಡಿರ್ತಾರೆ ಅಂತದಕ್ಕೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಹ ಸಾಧ್ಯತೆಯನ್ನು ಕೊಡುವುದಾಗಿ ಸಹ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಕುಸುಮ, ಇಲ್ಲಿವರೆಗೂ ಹಾಗಿದ್ರೆ ಈಗ ಕಾರ್ಯಕ್ರಮಗಳ ಆಯೋಜನೆ ಮಾಡಿದ್ರೆ ಹಾಗಿದ್ರೆ ಅವರು ಅನುಮತಿಯನ್ನ ಪಡೆದುಕೊಳ್ತಾ ಇರ್ಲಿಲ್ವಾ?
ಕುಸುಮ ಏನಂದ್ರೆ ಇಲ್ಲಿವರೆಗೂ ಸಹ ಯಾವುದೇ ರೀತಿಯ ಅನುಮತಿಗಳನ್ನ ಪಡ್ಕೊಳ್ತಾ ಇರಲಿಲ್ಲ. ಪಥಸಂಚಲನ RSS ಪಥಸಂಚಲನ ಏನ್ ಮಾಡ್ತಾ ಇತ್ತು, ಯಾವುದೇ ಅನುಮತಿ ಪಡೆಯದೇ ಮಾಮೂಲಿಯಾಗಿ ಕ್ಯಾಶುಯಲ್ ಆಗಿ ಪಥಸಂಚಲನವನ್ನ ಮಾಡ್ತಾ ಇದ್ರು. ಜೊತೆಗೆ ಸರ್ಕಾರಿ ಗ್ರೌಂಡ್ಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ಇನ್ನಿತರ ಕಡೆ ಈ ರೀತಿ ಪಥಸಂಚಲನವನ್ನ ಮಾಡ್ತಾ ಇದ್ರು. ಆದ್ರೆ ಇದು ಯಾವಾಗ RSS ನ 100ನೇ ವರ್ಷದ ಕಾರ್ಯಕ್ರಮ ನಿಮಿತ್ತ ಇಡೀ ರಾಜ್ಯಾದ್ಯಂತ ಅನೇಕ ಕಡೆ ಪಥಸಂಚಲನವನ್ನ ರಸ್ತೆಗಳಲ್ಲೂ, ಪಾರ್ಕ್ಗಳಲ್ಲಿ ಮತ್ತೆ ಗ್ರೌಂಡ್ಗಳಲ್ಲಿ ಮಾಡಲಾಗಿತ್ತು. ಇದು ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೂ ಸಹ ಗುರಿಯಾಗಿತ್ತು. ಹೀಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಖುದ್ದಾಗಿ ಒಂದು ಪತ್ರವನ್ನ CM ಅವರಿಗೆ ಬರೆದು ಇಂತಹ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ಬೇಕಂತ ಸಹ ಮನವಿಯನ್ನ ಮಾಡ್ಕೊಂಡಿದ್ರು. ಹೀಗಾಗಿ ಇಲ್ಲಿವರೆಗೂ ಸಹ ಯಾಕಂದ್ರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಸಹ ಈ ರೀತಿ ಯಾವುದೇ ರೀತಿಯ ಒಂದು ಕ್ರಮಗಳು ಬಂದಿರಲಿಲ್ಲ. ಈಗ ಖುದ್ದಾಗಿ RSS ನೇ ಒಂದು ಟಾರ್ಗೆಟ್ ಅನ್ನ ಮಾಡಿ ಒಂದು ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಹೀಗಾಗಿ RSS ಏನೇ ಕಾರ್ಯಕ್ರಮ ಮಾಡಿದ್ರು ಸಹ ಇನ್ನು ಮುಂದೆ ಪರ್ಮಿಷನ್ ಅನ್ನ ತೆಗೆದುಕೊಂಡೇ ಕಾರ್ಯಕ್ರಮವನ್ನ ಮಾಡ್ಬೇಕಂತನೂ ಸಹ ಈ ಬಗ್ಗೆ ಹೇಳಿರ್ತಕ್ಕಂಥದ್ದು. ಒಂದ್ ರೀತಿಗೆ ಎಲ್ಲೋ RSSಗೆ ಕಡಿವಾಣವನ್ನ ಹಾಕುವಂತಹ ನಿಟ್ಟಿನಲ್ಲಿ ಈ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಾಯ್ತಾ ಅನ್ನುವಂತಹ ಪ್ರಶ್ನೆಗಳು ಏನಾದ್ರೂ ಉದ್ಭವ ಆಗ್ತಾ ಇದೆ? ಖಂಡಿತ ಕುಸುಮ, ಏನಂದ್ರೆ ಗುರಿ RSS ಕಡೆನೇನೆ, ಆದ್ರೆ ನಾನಾ ಕಡೆ ಗುರಿ ಇಟ್ಬಿಟ್ಟು ನೇರವಾಗಿ RSS ಕಡೆನೆ ಬಾಣ ಬಿಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ RSS ನ ಕಾರ್ಯಚಟುವಟಿಕೆಗಳು ಏನಿದಾವೆ ಅವು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು ರಾಜ್ಯದಲ್ಲಿ. ಕೆಲವು ಕಡೆ ಗ್ರೌಂಡ್ ನಲ್ಲಿ ಪರೇಡ್ ನಡೆಸ್ತಾ ಇದ್ರು, ರಸ್ತೆಗಳಲ್ಲಿ ಪಥಸಂಚಲನ ಮಾಡ್ತಾ ಇದ್ರು, ಹೀಗೆ ಶಾಲೆಗಳಲ್ಲಿ ಹೋಗಿ RSS ನ ಏನೋ ಹಿತವಚನಗಳನ್ನ ಬೋಧನೆ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ದೂರುಗಳು ಸಹ ಬಂದಿದ್ವು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಹೀಗಾಗಿ ಇಂತಹ ಯಾವುದೇ ರೀತಿಯ ಕ್ರಮಗಳು ಆಗ್ಕೂಡ್ದು ಮುಂದೆ, ಮತ್ತೆ ಮಕ್ಕಳ ಮೇಲೆ ಅದು ಪರಿಣಾಮ ಬೀರಬಾರ್ದು ಅನ್ನೋ ನಿಟ್ಟಿನಲ್ಲೇನೆ ಈ ಕ್ರಮವನ್ನ ಕೈಗೊಂಡಿದೀವಿ ಅಂತ ಸಹ ಸರ್ಕಾರದ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಇದ್ರ ಬಗ್ಗೆ ನಿರ್ದಿಷ್ಟವಾಗಿ ತೀರ್ಮಾನಕ್ಕೆ ಬಂದಿರ್ತಕ್ಕಂಥದ್ದು. ಆದ್ರೆ ಗುರಿ ಮಾತ್ರ RSS ಕಡೆನೆ ಬಿಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಇಂತಹ ಇದಕ್ಕೆ ಕಡಿವಾಣ ಹಾಕಿದ್ದೆ ಆದಲ್ಲಿ ಆಗ ನಮ್ಮ ದಾರಿ ಸುಲಭ ಆಗುತ್ತೆ ಅನ್ನೋದು ಸರ್ಕಾರದ ಒಂದು ಇದು. ಹೀಗಾಗಿ RSS ಇನ್ ಮುಂದೆ ಏನೇ ಕಾರ್ಯಕ್ರಮ ಮಾಡ್ಬೇಕಂದ್ರೂ ಸಹ ಪೊಲೀಸರ ಪರ್ಮಿಷನ್ ಅನ್ನ ತೆಗೆದುಕೊಂಡೆ, ಅವ್ರ ಪರ್ಮಿಷನ್ ಕೊಟ್ಟ ಮೇಲೆ ಆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಆಯೋಜಕರ ಮೇಲೆ ಕೇಸ್ ಬೀಳೋದಂತೂ ಪಕ್ಕಾ ಕುಸುಮ. ಎಸ್, ಈಗ ಏನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರು ಅನುಮತಿಯನ್ನ ಕೇಳಬೇಕು ಅಂತಂದ್ರು. ಸೊ ಆ ವಿಚಾರದ ಬಗ್ಗೆ ಈಗ ನಾವು ಏನ್ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ತಿಳಿಸಿ ಆನಂತರವಾಗಿ ಅವರ ಒಪ್ಪಿಗೆಯನ್ನ ತೆಗೆದುಕೊಂಡು ಮಾಡಬೇಕು ಅಂತ. ಖಂಡಿತವಾಗೂ ಅಂದ್ರೆ RSS ಕಾರ್ಯಕ್ರಮ ಒಂದೇ ಅಂತ ಅಲ್ಲ, ಇಡೀ ರಾಜ್ಯದಲ್ಲಿ ಯಾವುದೇ ರೀತಿಯ ಈ ತರ ಕಾರ್ಯಕ್ರಮಗಳನ್ನ ಮಾಡ್ಬೇಕಾದ್ರೆ ಯಾವುದೇ ಸಂಘಟನೆಗಳು ಮಾಡ್ಬೇಕಾದ್ರೂ ಸಹ ಇದು ಅನ್ವಯ ಆಗುತ್ತೆ. ಆದ್ರೆ ಇದು ಅನ್ವಯ ಆಗೋದು ಎಲ್ಲಾ ಕಾರ್ಯಕ್ರಮಗಳು ಅನ್ವಯ ಆಗೋದು ಸಹ ನೇರವಾಗಿ ಗುರಿ ಇಟ್ಟಿರ್ತಕ್ಕಂಥದ್ದು RSS ಕಾರ್ಯಕ್ರಮಗಳ ಮೇಲೆ. ಹೀಗಾಗಿ RSS ಇನ್ ಮುಂದೆ ಯಾವುದೇ ರೀತಿಯ ಪಥಸಂಚಲನ ಆಗಿರ್ಬೋದು, ಕಾರ್ಯಕ್ರಮ ಆಗಿರ್ಬೋದು, ಏನೇ ಮಾಡ್ಬೇಕಂದ್ರೂ ಸಹ ಸ್ಥಳೀಯ ಮಟ್ಟದ ಠಾಣೆಗಳಿವೆ, ಆ ಠಾಣೆಯಲ್ಲಿ ಪರ್ಮಿಷನ್ ತೆಗೆದುಕೊಳ್ಬೇಕು. ಮತ್ತೆ ಸರ್ಕಾರಿ ಗ್ರೌಂಡ್ಗಳಿದೆ, ಆ ಗ್ರೌಂಡ್ಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆನೂ ಸಹ ಪರ್ಮಿಷನ್ ತೆಗೆದುಕೊಂಡು ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ಗಣಪತಿ ಕೂರಿಸ್ಬೇಕಾದ್ರೂ ಸಹ ನಾವು BBMP ಪರ್ಮಿಷನ್ ತೆಗೆದುಕೊಳ್ತೀವಿ, ಮತ್ತೆ ಸ್ಥಳೀಯ ಮಟ್ಟದ ಠಾಣೆಯಲ್ಲೂ ಸಹ ಪರ್ಮಿಷನ್ ಅನ್ನು ತೆಗೆದುಕೊಳ್ತೀವಿ. ಹೀಗಾಗಿ ಗಣಪತಿಗೂ ಸಹ ಹಿಂದೆ ಯಾವುದೇ ರೀತಿಯ ಪರ್ಮಿಷನ್ ಅವಶ್ಯಕತೆ ಇರಲಿಲ್ಲ. ಎಲ್ಲರಲ್ಲಿ ಗಣಪತಿಗಳನ್ನು ಸಹ ಕೂರಿಸೋರು ಬೀದಿ ಹಾದಿಗಳಲ್ಲಿ. ಹೀಗಾಗಿ ಅದಕ್ಕೂ ಸಹ ಕಾನೂನನ್ನ ತರಲಾಗಿತ್ತು. ಹೀಗಾಗಿ ಈಗ ಅದು ಪಾಲನೆ ಆಗ್ತದೆ. ಈಗ ಅದೇ ರೀತಿ RSS ಕಾರ್ಯಕ್ರಮಗಳನ್ನು ಮಾಡ್ಬೇಕಂದ್ರೂ ಸಹ ಅದೇ ರೀತಿ ಗಣಪತಿಯನ್ನು ಕೂರಿಸ್ಬೇಕಾದ್ರೆ ಯಾವ ರೀತಿ ಪರ್ಮಿಷನ್ ತೆಗೆದುಕೊಳ್ತೀವೋ RSS ಕಾರ್ಯಕ್ರಮಗಳಿಗೂ ಆ ರೀತಿ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.